ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀ, ತಿಂಡಿ ಚೆನ್ನಾಗಿತ್ತು. ಥ್ಯಾಂಕ್ಸ್. ಹೇಳ ಮೇಲೆ ಕೇಳಿಸಲ್ವಾ? ಕಲ್ಯಾಣಿ, ನೀರು ಕೊಡ್ತೀಯಾ? ಹಾ, ಕಲ್ಯಾಣಿ, ಏನ್ ಸಮಾಚಾರ? ಯಾಕೋ ಸ್ವರ್ಗದಂಗೆ ಕಾಣಿಸ್ತಾ ಇದೆಯಾ? ಗಿರಾಕಿ ಜಾಸ್ತಿನಾ? ಹಂಗೇನಿಲ್ಲ. ತಿಂಡಿ ಏನು ಕೊಡ್ಲಿ? ನನ್ಗೆ ಏನು ಬೇಕು ಅಂತ ನಿಂಗೆ ಗೊತ್ತಿಲ್ವ ಕಲ್ಯಾಣಿ? ಯಾಕೆ ನಿನ್ನ ಗಂಡ ಇಲ್ವಾ? ಇಲ್ಲ, ಅವ್ರ ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದಾರೆ. ಒಂದು 2 ದಿವಸ ಬಂದ್ಬಿಡ್ತಾರೆ. ನನಗೆ ಬಿಸಿ ಬಿಸಿ ಮೆತ್ತಿಗೆ ಇಡ್ಲಿ ಬೇಕು. ತಗೊಳ್ಳಿ, ನೀವು ಕೇಳಿದ ಬಿಸಿ ಬಿಸಿ ಇಡ್ಲಿ. ನನ್ನ ಅರ್ಥ ಮಾಡ್ಕೊಂಡ್ರೆ ನೀನೇ ಕಲ್ಯಾಣಿ. ಏನ್ ಕಲ್ಯಾಣಿ, ಹೊಸ್ದಾಗಿ ಎಲ್ಲ ಕೆಲಸ ಇಟ್ಕೊಂಡಿದ್ಯಾ? ಜೊತೆಗೆ ಯಾರಾದರೂ ಕೆಲ್ಸಕ್ಕೆ ಬೇಕಲ್ಲ, ಅದಕ್ಕೆ ಇಟ್ಕೊಂಡಿದ್ದೀನಿ. ಅಯ್ಯೋ ನೀನು ಹೂ ಅಂದಿದ್ರೆ ನಾನೇ ಬರ್ತೀನಲ್ಲ ಕಲ್ಯಾಣಿ. ಕಲ್ಯಾಣಿ, ಎಷ್ಟಾಯ್ತು? ದಿನ ಹೇಳ್ಬೇಕಾ? ಚಿಲ್ಲರೆ ಇಲ್ಲ. ಕಲ್ಯಾಣಿ, ನಾನು ಯಾವತ್ತ ನಿನ್ ಚಿಲ್ಲರೆ ಕೇಳಿದಿನ? ತಗೋ ಇಟ್ಕೋ. ಆದರೂ ನಾನು ಚಿಲ್ಲರೆ ಕೊಡಲೇಬೇಕಲ್ವಾ? ಕಲ್ಯಾಣಿ, ನಾಳೆ ಏನ್ ಸ್ಪೆಷಲ್? ನಾಳೆ ಬರ್ತೀರಲ್ಲ, ಗೊತ್ತಾಗುತ್ತೆ. ಹಾ, ಸರಿ ಬಿಡು. ಆಗ್ಲಿಲ್ಲ, ಬೇಗ ಬರೋಣ ಕಲ್ಯಾಣಿ. ಬಾಯ್. ಯೋನಕ್ಕ ಅವ್ರು ಹಿಂಗೆಲ್ಲ ಮಾತಾಡ್ತಾವ್ರೆ. ಆ ವಯ್ಯನ್ ದೃಷ್ಟಿ ಸರಿಯಾಗಿರ್ಲಿಲ್ಲ. ಅವ್ರನ್ನ ಮುಗಿದ್ ಕಳ್ಸದ್ಬಿಟ್ಟು ನೀವ್ ಜೊತೆ ನನ್ನತ್ತ ಮಾತಾಡ್ತಿದ್ದೀರಲ್ಲ. ನನ್ಗೆ ಗೊತ್ತಿತ್ತಮ್ಮ ನೀನು ಈ ಪ್ರಶ್ನೆ ಕೇಳ್ತೀಯ ಅಂತ. ಸಹನಾ, ನಿಂಗೊಂದು ವಿಷಯ ಗೊತ್ತಾ? ಇಂಥವ್ರು ಬರೋದ್ರಿಂದನೇ ಈ ಅಂಗಡಿಗೆ ಲಾಭ ಜಾಸ್ತಿ. ಲಾಭನ? ಅದು ಇಂಥವ್ರಿಂದ? ಹೀಗೆಲ್ಲ ಮಾತಾಡೋಕ್ಕೆ ನನಗೂ ಇಷ್ಟ ಇಲ್ಲಮ್ಮ. ಆದರೆ ನಾವು ರೌಡಿಗಳನ್ನ ಎದುರಾಕೊಂಡ್ರೆ ಅಂಗಡಿ ನಡ್ಸೋಕ್ಕಾಗಲ್ಲ. ರೌಡಿಗಳು ಅದು ಇದು ಮಾತಾಡಿ ಕಿರಿಕ್ ಮಾಡಿ ನಮ್ಮ ಅಂಗಡಿನ ಎತ್ತಂಗಡಿ ಮಾಡಿಬಿಡ್ತಾರೆ. ಇಂಥವ್ರನ್ನೆಲ್ಲ ಏನು ಮಾಡೋಕ್ಕಾಗಲ್ಲಮ್ಮ. ಬರ್ತಾರೆ, ತಿಂತಾರೆ, ನೋಡ್ತಾರೆ, ನಗ್ತಾರೆ, ಹೋಗ್ತಾರೆ. ಊರಲ್ಲಿ ಒಳ್ಳೆಯವರಿದ್ದಾಗೆ ಕೆಟ್ಟವರು ಇರ್ತಾರೆ. ಇಂಥವ್ರನ್ನೆಲ್ಲ ಏನು ಮಾಡೋಕ್ಕಾಗಲ್ಲ. ಇಂಥವ್ರು ನಮ್ಮ ಹೋಟ್ಲಿಗೆ ಬಂದರೆ ಪೊಲೀಸ್ನವ್ರಿಗೆ ಮಾಮೂಲಿ ಕೊಡೋ ಅವಶ್ಯಕತೆನೂ ಇರಲ್ಲ. ಮಾಮೂಲಿನ? ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಈಗ ನೋಡು, ಬಂದರು, ತಿಂಡಿ ತಿಂದರು, ದುಡ್ಡು ಎಷ್ಟಾಯ್ತು ಅಂತ ಕೇಳ್ದೇ 1,000 ರೂಪಾಯಿ ಕೊಟ್ಟರು. ಈಗ ನಾನು ಕೊಟ್ಟಷ್ಟು ಚಿಲ್ಲರೆ ತೊಗೊಂಡೋದ್ರು. ಇದರಿಂದ ನಮಗೆ ತಾನೇ ಲಾಭ. ಇಡ್ಲಿ ವಡೆ ಕೊಡಿ. ಅತ್ತೆ, ನೀವು ಈ ವಿಡಿಯೋ ನೋಡಿ ಶಾಕ್ ಆಗ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನು ಈ ರೀತಿ 2ನೇ ಸತಿ ಕದ್ದು ವಿಡಿಯೋ ಮಾಡ್ತಿರೋದು. ನನಗೂ ಈ ರೀತಿ ಮಾಡೋದಕ್ಕೆ ಇಷ್ಟ ಇಲ್ಲ ಅತ್ತೆ. ಆದರೂ ಯಾಕೆ ಮಾಡಿದೆ ಗೊತ್ತಾ? ನಮ್ಮ ಬಂಗಾರ ಅತ್ತೆ ಕಟ್ಸಿರೋ ಈ ಬಂಗಾರದಂಥ ಮನೆ ಯಾರೋ ಬೇರೆಯವ್ರ ಕೈಗೆ ಸಿಕ್ಕಿ ಹಾಳಾಗತ್ತಲ್ಲ ಅಂತ. ಅಲ್ಲ ಅತ್ತೆ, ಯಾರು ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ಹೇಗೆ ಹುಡುಕ್ತಾ ಇದ್ದಾಳೆ ನೋಡಿ.
ನಾನು ನಿಮ್ಮ ರೂಮ್ ಮುಂದೆ ಹೋಗ್ಬೇಕಾದ್ರೆ ಸ್ನೇಹ ಅಲ್ಲೇನೋ ಹುಡುಕ್ತಿರೋದು ಕಾಣಿಸ್ತು. ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದನೇ ನಾನು ಈ ವಿಡಿಯೋ ಮಾಡಿದ್ದು. ಅತ್ತೆ, ನೀವೇನಾದರೂ ಅಂದ್ಕೊಳ್ಳಿ, ಈ ಮನೆಗೆ ಮೋಸ ಆಗೋದನ್ನ ನೋಡ್ಕೊಂಡು ನನಗೆ ಸುಮ್ಮನಿರೋಕ್ಕಾಗಲ್ಲ ಅತ್ತೆ. ಆದ್ರೆ ನಮ್ಮ ಕೋಣೆಯಾಗೆ ಅವಳಿಗೆ ಬೇಕಾಗಿರೋಂಥದ್ದು ಇವನಿರ್ತೈತೆ. ಅದೇನಾದರೂ ಇರಲಿ ಅತ್ತೆ, ಅದಕ್ಕೆ ನನ್ನ ವಿರೋಧ ಇಲ್ಲ. ಆದರೆ ನನ್ನ ಪ್ರಶ್ನೆ ಇಷ್ಟೇ ಅತ್ತೆ, ಅವಳ ಉದ್ದೇಶ ಸರಿಯಾಗೇ ಇದ್ದಿದ್ರೆ ರೂಮಲ್ಲಿ ನೀವು ಯಾರಾದರೂ ಇರಬೇಕಾಗಿದ್ರೆ ಅವಳಿಗೆ ಬೇಕಾಗಿರೋದನ್ನ ಕೇಳಿ ಇಸ್ಕೋಬೋದಿತ್ತಲ್ವಾ? ಆದರೆ ಈ ಥರ ಯಾರು ಇಲ್ದಿರೋ ಸಮಯ ನೋಡಿಕೊಂಡು ಯಾವುದೋ ಡಾಕ್ಯುಮೆಂಟ್ಸ್ ಹುಡುಕ್ತಿದ್ದಾಳೆ ಅಂದರೆ ನೀವೇನಾದರೂ ಅನ್ಕೊಳ್ಳಿ ಅತ್ತೆ, ನನಗೆ ಯಾಕೋ ಸ್ನೇಹ ತಪ್ಪದಾರಿ ಹಿಡಿತಿದ್ದಾಳೆ ಅಂತ ಅನ್ನಿಸ್ತಿದೆ. ಅವಳಿಗೆ ಬೇಕಾಗಿರೋಂಥ ಪತ್ರ ನಮ್ಮ ಕೋಣೆಯಾಗೆ ಯಾವ್ದೈತೆ? ಅವಳು ಬೇರೆ ಯೋನೋ ಅದು ಯಾವ ಪತ್ರ ಹುಡುಕ್ತಿದ್ದಾಳೆ ಅಂತ ನನಗೆ ಗೊತ್ತು. ಆ ವಿಡಿಯೋ ಮಾಡಿ ಸ್ವಲ್ಪ ಹೊತ್ತಿಗೆ ರಾಜವ್ವ ನನಗೆ ಫೋನ್ ಮಾಡಿದ್ಲು. ರಾಜವನ ಯಾಕೆ? ಅದು ಅತ್ತೆ, ರಾಜವ್ವ ಹೇಳಿದ್ದು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಆದರೆ ಸ್ನೇಹ ಮಾಡಿದ್ದಕ್ಕೂ ರಾಜವ್ವ ಹೇಳಿದ್ದಕ್ಕೂ ಏನೋ ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಿದೆ. ಅದ್ಯೋ ನಿಚಾರ ಅನ್ನೋದನ್ನ ಸರಿಯಾಗಿ ಹೇಳ್ರಾದವ. ಅದು ಅತ್ತೆ, ಸ್ನೇಹ ಈ ಮನೆ ಪತ್ರನ ಅಡ ಇಟ್ಬಿಟ್ಟು ಯಾರ ಹತ್ರ ದುಡ್ಡು ಇಸ್ಕೋಬೇಕು ಅಂತ ಅನ್ಕೋತಿದ್ದಾಳಂತೆ. ಅವಳು ಯಾಕೆ ಇಂಥ ಕೆಲಸ ಎಲ್ಲ ಮಾಡ್ತಾಳೆ? ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವಾ? ಯಾವುದಕ್ಕೂ ಒಂದ್ಸತಿ ಮನೆ ಪತ್ರ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಡೋದು ಒಳ್ಳೇದು ಅನಿಸ್ತಿದೆ. ಅತ್ತೆ, ನಾನು ಬೇಕು ಅಂತ ಸ್ನೇಹನ ಮೇಲೆ ಅಪಾದನೆ ಹೊರಿಸ್ತಿಲ್ಲ. ಕೊನೆ ಪಕ್ಷ ರಾಜವ್ವ ಹೇಳಿದ ವಿಷಯ ನಿಜನ ಸುಳ್ಳ ಅಂತ ಚೆಕ್ ಮಾಡೋದಕ್ಕಾದ್ರೂ ಒಂದ್ಸತಿ ಪತ್ರ ಇದೆಯಾ ಇಲ್ವಾ ಅಂತ ನೋಡೋದು ಒಳ್ಳೇದಲ್ವಾ? ರಾಧಾ, ಸ್ನೇಹದ ಮೇಲೆ ನಂಗೆ ಯೋಟೆ ಅಸಮಾಧಾನ ಇದ್ರುವೆ ಈ ಕೆಲಸ ಅವಳು ಮಾಡಿರಕ್ಕಿಲ್ಲ ಅನ್ನೋ ನಂಬಿಕೆನೂ ಆಯ್ತು. ಯಾಕೆಂದ್ರೆ ಅವಳು ಪುಟ್ಟಕ್ಕನ ಮಗಳು. ಹಂಗಂತ ನಿನ್ನ ಕಾಳಜಿನೂ ತೆಗ್ದಾಕಂಗಿಲ್ಲ. ಪತ್ರ ಆಯ್ತಾ ಇಲ್ವಾ ಅನ್ನೋದನ್ನ ಈಗಲೇ ಕೊನೆಗೆ ಹೋಗಿ ನೋಡ್ತೀನಿ. ಮನೆ ಪತ್ರ ಕಾಣ್ತಾ ಇಲ್ವೇ? ಇಲ್ಲೇ ಮಡಗಿದ್ನಲ್ಲ. ಅತ್ತೆ, ನೋಡಿದ್ರ ನಾನು ಹೇಳಿಲ್ವಾ ಪುಟ್ಟಕ್ಕನ ಮಗಳು ಹೀಗೆ ಮಾಡಿರಲ್ಲ ಅಲ್ವಾ? ಸ್ನೇಹ, ಸ್ನೇಹ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.